ಶ್ರಾವಣಮ್ಮ, ಏನಿದೆಲ್ಲ? ಯಾಕೆ ನೀವು ಅಡುಗೆ ಮಾಡಕ್ಕೆ ಹೋದ್ರಿ? ನೀವು ಪ್ರಚಾರಕ್ಕೆ ಹೋಗಿದ್ರಿ ಅಲ್ವಾ? ಪ್ರಚಾರಕ್ಕೆ ಹೋಗಿ ಬಂದಾಯ್ತತೆ. ನಾನು ಎಲೆಕ್ಷನ್ಗೆ ನಿಂತಿರ್ಬೋದು, ನಾಳೆ ದಿನ MLA ಆಗ್ಬೋದು. ಆದರೆ ಅದಕ್ಕಿಂತ ಮೊದಲು ನಾನು ಈ ಮನೆ ಸೊಸೆ. ಮನೆ ಸೊಸೆಯಾಗಿ ಮನೆನ ನಾನು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ನಾಳೆ ದಿನ MLA ಆಗಿ ಇಡೀ ರಾಜ್ಯನ ಕ್ಷೇತ್ರನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕಾಗತ್ತಾ? ಆದರೂ ಪ್ರಚಾರಕ್ಕೆ ಹೋಗಿ ಸುಸ್ತಾಗಿರ್ತಿದ್ರಿ, ಅಡುಗೆ ನಾನೇ ಮಾಡ್ತಿದ್ದೆ. ಅತ್ತೆ, ಸುಸ್ತಾಗಿದ್ದೀನಿ ಅಂತ ನನಗೆ ನಾನು ಹೇಳ್ಕೊಂಡ್ರೆ ಮನೆ ಕೆಲಸನ ನಾನು ನೆಗ್ಲೆಕ್ಟ್ ಮಾಡ್ತೀನಿ ಅಷ್ಟೆ. ನಾವು ಮನೆ ಕೆಲಸಗಳನ್ನ ಮಾಡೋಕ್ಕಾಗದೆ ಊರಿನ ಕೆಲಸಗಳೆಲ್ಲ ಮಾಡಕ್ಕೆ ಹೋಗ್ತೀನಿ ಅಂದರೆ ಅದು ತಪ್ಪಾಗುತ್ತಲ್ವಾ? ಮೊದಲು ಮನೆಯವ್ರ ಮನಸ್ಸನ್ನ ಗೆಲ್ಬೇಕು, ಮನೆಯವ್ರ ಹತ್ರ ಸೈ ಅಂತ ಅನ್ನಿಸ್ಕೋಬೇಕು. ಆವಾಗಲೇ ತಾನೇ ಹೊರಗಿನ ಜನ, ಹೊರಗಿನ ಜಗತ್ತು ನನಗೆ ಸೈ ಅಂತ ಹೇಳೋದು. ನಿಮ್ಮನ್ನು ನೋಡಿ ಬರೀ ಸೈ ಅನ್ನೋದಲ್ಲ, ಎಲ್ಲರೂ ಜೈ ಅನ್ಬೇಕು. ಖಂಡಿತ ಅಂತಾರೆ. ಆದರೆ ಅದಕ್ಕೂ ಮುಂಚೆ ನಾನು ನನ್ನ ಗಂಡನಿಗೆ, ಅತ್ತೆ ಮಾವಂಗೆ, ಅತ್ತಿಗೆಗೆ ಎಲ್ರಿಗೂ ಜೈ ಅಂತ ಹೇಳಬೇಕು. ಯಾಕೆ ಹೇಳಿ? ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿರಲಿಲ್ಲ ಅಂದಿದ್ರೆ ನಾನು ಈ ಎಲೆಕ್ಷನಲ್ಲಿ ನಿಲ್ಲಕ್ಕಾಗ್ತಿತ್ತಾ? ಇಲ್ಲ ತಾನೆ? ಸರಿ ಸರಿ, ಟೀ ಆರೋಗುತ್ತೆ, ಕುಡೀರಿ. ಟೀ ಕುಡಿದು ಹೋಗಿ ಕೈಕಾಲು ಮುಖ ತೊಡ್ಕೊಳ್ಳಿ, ಅಷ್ಟರಲ್ಲಿ ಅಡುಗೆ ಆಗಿರುತ್ತೆ. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಊಟ ಮಾಡೋಣ. ಊಟ ಆದಮೇಲೆ ಪಾತ್ರೆಗಳನ್ನ ಯಾರೂ ಮುಟ್ಬಾರ್ದು, ನಾನೇ ತೊಳೆದಿರ್ತೀನಿ. ಅದೇ ಸಾರಿಗೊಂದು ಸ್ವಲ್ಪ ಉಪ್ಪು ಸರಿಯಾಗಿದೆ ನೋಡಿ, ನಾನು ಹೋಗಿ ಬರ್ತೀನಿ. ನಿಮ್ಮ ಈ ಒಳ್ಳೆ ಗುಣಕ್ಕೆ ನೀವೆಲ್ಲೇ ಇದ್ರೂ ಗೆಲ್ತೀರಾ ಶ್ರಾವಣಿಯಮ್ಮ. ಇಲ್ಲ ಮಗಳೇ, ಎಲ್ಲೋ ಏನೋ ತಪ್ಪಾಗಿದೆ. ನಿಮ್ಮಪ್ಪ ಅವ್ರ ಅಮ್ಮನ ಮ್ಯಾಗೆ ತುಂಬ ಪ್ರೀತಿನ ಇಟ್ಕೊಂಡವ್ರೆ. ಅಭಿಮಾನ, ಮಮಕಾರ, ಭರವಸೆ ಎಲ್ಲನೂ ಇಟ್ಕೊಂಡಿದ್ದಾರೆ. ಅವ್ರು ಯಾವ ತಪ್ಪು ಮಾಡೋದಿಲ್ಲ ಅಂತ ಅವ್ರಿಗೇನೋ ನಂಬಿಕೆ. ಆದರೆ ನನಗೆ ತುಂಬ ಸಂದಾಗ ಗೊತ್ತು, ಅವರಮ್ಮ ಒಳ್ಳೆಯವರಲ್ಲ. ಅವ್ರ ಕೆಟ್ಟ ಬುದ್ಧಿ ನಿಮ್ಮಪ್ಪಂಗೆ ಅರ್ಥನೇ ಆಯ್ತಾ ಇಲ್ಲ. ಸ್ವಂತ ತಮ್ಮನ ಆಸ್ತಿನೆಲ್ಲ ನುಂಗಿ ಅವರನ್ನೇ ಸರ್ವನಾಶ ಮಾಡಬೇಕು ಅಂತ ಹೊಂಟವ್ರೆ ಆ ನಿಮ್ಮಜ್ಜಿ. ಆದರೆ ನಿಮ್ಮಪ್ಪ ಅವ್ರಿಗೆ ಮೋಸ ಆಗಿದೆ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಆದರೆ ನಿಮ್ಮಜ್ಜಿ ಯಾವುದೇ ಕಾರಣಕ್ಕೂ ಮೋಸ ಹೋಗೋರಲ್ಲ, ಮೋಸ ಮಾಡೋರು. ನಿನಗೆ ಗೊತ್ತು ಮಗಳೇ, ನಿಮ್ಮಪ್ಪ ಜೈಲಲ್ಲಿದ್ದಾಗ ಅವರಮ್ಮ ಒಂದೇ ಒಂದ್ಸತಿನೂ ಬಿಡಿಸೋ ಅಂಥ ಪ್ರಯತ್ನನೇ ಮಾಡಲಿಲ್ಲ. ಹೋಗಲಿ, ನನ್ನನ್ನಾದರೂ ಕರ್ಕೊಂಡು ಹೋಗಿ ಅಂತಂದರೆ ಅದಕ್ಕೂ ಬಿಡಲಿಲ್ಲ. ಆದರೆ ನಿಮ್ಮಪ್ಪಂಗೆ ನಿಮ್ಮ ಅಜ್ಜಿ ಮಾತ್ರ ಒಳ್ಳೆಯವ್ರ ಥರ ಕಾಣಿಸ್ತಾ ಇದ್ದಾರೆ. ಇದರಲ್ಲಿ ಯಾವುದು ನಿಜನೋ ಯಾವುದು ಸುಳ್ಳೋ ನನಗೂ ಒಂದು ಅರ್ಥ ಆಗ್ತಿಲ್ಲ ಮಗಳೇ. ಯಜಮಾನ್ರು ತ್ಯಾವ್ರಂಥವ್ರು, ಅಂಥ ತ್ಯಾವ್ರಿಗೆ ಇವ್ರು ಮೋಸ ಮಾಡಿದ್ದಾರೆ ಅಂದರೆ ಅವ್ರ ದೇವತೆ ಹೇಗಾಗಕ್ಕೆ ಸಾಧ್ಯ? ಇಲ್ಲ, ಇವ್ರ ದೇವತೆ ಅಲ್ಲ, ದೇವತೆ ಅನ್ನೋ ಮುಖವಾಡ ಹಾಕೊಂಡಿರೋ ರಾಕ್ಷಸಿ. ನಾನು ಸಾಲಿಗ್ರಾಮದ ಮನೆ ಉಪ್ಪು ತಿಂದಿದ್ದೀನಿ. ನನ್ನ ಕಣ್ಣು ಬರೀ ನ್ಯಾಯನಷ್ಟೇ ನೋಡುತ್ತೆ, ನನ್ನ ಮನಸ್ಸು ಬರೀ ನ್ಯಾಯಕ್ಕಷ್ಟೇ ತಲೆಬಾಗುತ್ತೆ. ನಿಮ್ಮಪ್ಪ ಈಗೀಗ ಒಳ್ಳೆಯವರಾಗ್ತವ್ರೆ, ಆದರೆ ನಿಮ್ಮ ಅಜ್ಜಿ ಅವ್ರ ಮನಸ್ಸಿನಾಗೆ ಮತ್ತೆ ಏನೇನೋ ತುಂಬಿ ಅವ್ರ ಮನಸ್ಸನ್ನ ಹಾಳು ಮಾಡಿದ್ರೆ ಮತ್ತೆ ಕಷ್ಟ ಆಗುತ್ತೆ. ಹೆಂಗಾರು ಮಾಡಿ ನಿಮ್ಮಪ್ಪನ ಒಳ್ಳೆ ದಾರಿಗೆ ತರಬೇಕು ಮಗಳೇ. ಅದಕ್ಕೆ ನನ್ನ ಜೊತೆಯಾಗಿ ನಿಲ್ಲೋರು ಸುಬ್ಬು ಅಣ್ಣ, ಶ್ರಾವಣಿ. ನಿನಗೆ ಸುಬ್ಬು ಅಣ್ಣ, ಶ್ರಾವಣಿ ಯಾರು ಅಂತ ಗೊತ್ತಾ? ಅವರು ನಿನಗೆ ಸೋದರ ಮಾವ ಆಗಬೇಕು. ಸುಬ್ಬು ಅಣ್ಣ ನನಗೆ ಅಣ್ಣ ಆಗಬೇಕು. ಮತ್ತು ಶ್ರಾವಣಿ ಅವಳು ನನ್ನ ಪಾಲಿನ ದೇವತೆ, ನನ್ನ ಗೆಳತಿ. ಇವರಿಬ್ಬರನ್ನ ನೀನು ನೋಡಲೇಬೇಕು, ಭೇಟಿ ಮಾಡಲೇಬೇಕು. ಆದರೆ ಏನು ಮಾಡೋದು, ನಿಮ್ಮ ಅಜ್ಜಿ ನಮ್ಮನ್ನು ಅವ್ರ ಹತ್ರ ಹೋಗೋದಕ್ಕೆ ಬಿಡಲ್ವಲ್ಲ.
ತಗೊಳ್ಳಿ. ಮೇಡಮ್, ನಿಮ್ಮ ಮೊಮ್ಮಗು ತುಂಬ ಮುದ್ದಾಗಿದೆ. ಈ ಮಗು ನಿಮ್ಮನೆಗೆ ಅದೃಷ್ಟ ದೇವತೆ. ಅಫ್ಕೋರ್ಸ್ ಅವಳು ಹುಟ್ಟಾಗಿಂದ ನನ್ನ ಟೈಮ್ ತುಂಬ ಚೆನ್ನಾಗಿದೆ. ತುಂಬ ಲಕ್ಕಿ ಅವಳು. ಅದಕ್ಕೆ ಅವಳಿಗೆ ದೊಡ್ಡ ಗಿಫ್ಟ್ ಕೊಡಬೇಕು ಅಂತಿದ್ದೀನಿ. ದೊಡ್ಡ ಗಿಫ್ಟಾ? ಪ್ರಾಪರ್ಟಿ ಏನಾದರೂ ಬರ್ಕೊಡ್ತೀರಾ ಹೇಗೆ ಮೇಡಮ್? ಪ್ರಾಪರ್ಟಿ ಬರ್ಕೊಡೋದ? ಹಾಂ, ನಾನಿಷ್ಟೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಎಲ್ಲಾನು ಅವಳಿಗೆ. ಇನ್ನು ಬರ್ಕೊಡೋದೇನು ಬಂತು? ಹಾಂ, ನಾನು ಎಲೆಕ್ಷನ್ ಗೆದ್ದು ಮಿನಿಸ್ಟರ್ ಆದರೆ ಅದೇ ಅವಳಿಗೆ ದೊಡ್ಡ ಗಿಫ್ಟ್. ಸೂಪರ್ ಮೇಡಮ್, ನೀವು MLA ಆದರೆ ಆ ಮಗುಗೆ ಹೆಮ್ಮೆ ಅಲ್ವಾ? ಹಾಂ, ಇನ್ನೂ ಪ್ರಪಂಚನೇ ನೋಡಿಲ್ದಿರೋ ಕಂದ ಇದು. ಈ ಕಂದ ನೆಪೆ ಇಟ್ಕೊಂಡು ನಿಮಗೇನು ಬೇಕೋ ಅದನ್ನೆಲ್ಲ ಮಾಡ್ಕೋತಿದ್ದೀರಲ್ಲ. ಸರಿ ಮೇಡಮ್, ನಾವಿನ್ ಬರ್ತೀವಿ. ಹಾಂ, ನಾನು ಹೇಳಿದ ಕೆಲಸ ಎಲ್ಲ ನೀವು ಅದ್ರ ಬಗ್ಗೆ ಯೋಚನೆನೇ ಮಾಡಬೇಡಿ ಮೇಡಮ್. ಪ್ರಚಾರದ ಬಗ್ಗೆ ಮತ್ತೆ ಜನಗಳಿಗೆ ಏನೇನು ಸೇರಿಸ್ಬೇಕು ಅದನ್ನೆಲ್ಲ ನಾವು ಸೇರಿಸ್ತೀವಿ, ನೋಡ್ಕೊಳ್ತೀವಿ. ಪ್ರಚಾರದ ವ್ಯವಸ್ಥೆ, ಜನಗಳಿಗೆ ಏನೇನು ಸೇರಬೇಕು ಅದನ್ನೆಲ್ಲ ನಾವು ಸೇರಿಸ್ತೀವಿ. ನೀವು ಅದ್ರ ಬಗ್ಗೆ ಯೋಚನೆನೇ ಮಾಡಬೇಡಿ ಮೇಡಮ್. ಓಕೆ, ಬರ್ತೀವಿ. ಹಾಂ. ಏನ್ ಮುಖ ಗಂಟಾಕೊಂಡು ನಿಂತಿದ್ಯಾ? ನನ್ನ ಪಾರ್ಟಿ ಮೆಂಬರ್ ಬಂದಿದ್ದಾರೆ, ಮಗು ನೋಡಕ್ ಬಂದಿದ್ದಾರೆ, ಗಿಫ್ಟ್ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಒಂದ್ ಸ್ಮೈಲ್ ಆದ್ರೂ ಮಾಡ್ಬೋದಿತ್ತಲ್ಲ. ನಗ್ನಗ್ತಾ ಇದ್ರೆ ಏನ್ ನಿನ್ ಗಂಟು ಹೋಗೋದು? ಹ, ನಿನ್ನಂತ ದರಿದ್ರನ ನಾನು ಮನೇಲಿ ಇಟ್ಕೊಂಡಿದ್ದೆ ದೊಡ್ಡ ತಪ್ಪು. ನಾನ್ಸೆನ್ಸ್. ತಲೆ ಕೆಡ್ಸ್ಕೊಬಿಡ ಸಾವಿತ್ರಿ. ಮಾಮ್ ಎಲೆಕ್ಷನ್ ಟೆನ್ಷನಲ್ಲಿದ್ದಾರೆ, ಅದಕ್ಕೆ ಇಷ್ಟೊಂದು ಕೋಪದಲ್ಲಿ ಮಾತಾಡಿದ್ರು. ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಅವ್ರ ಮುಂದೆ ಹಲ್ಗಿಂಚ್ಕೊಂಡು ಹೆಂಗೆ ಮಾತಾಡಲಿ? ನನಗೆ ನನ್ನವರು ಅಂತ ಯಾರು ಇದ್ದರೆ ಅವ್ರು ಬಂದಾಗ ಖುಷಿಯಾಗಿ ಮಾತಾಡ್ಬೋದು. ಓ, ನಿಂಗೆ ಖುಷಿ ಆಗ್ಬೇಕು ಅಂದರೆ ನಿನ್ನೋರು ಯಾರಾದರೂ ಹತ್ತಿರದಲ್ಲಿರ್ಬೇಕಾ? ಸರಿ ಹೇಳು, ಯಾರು ಬಂದರೆ ನಿಂಗೆ ಖುಷಿ ಆಗುತ್ತೆ? ನನಗೊಂದು ಆಸೆ ಇದೆ, ನಡೆಸ್ಕೊಡ್ತೀರಾ? ಖಂಡಿತ ನಡೆಸ್ಕೊಡ್ತೀನಿ. ಅದೇನು ಅಂತ ಹೇಳು. ನಾನು ಇದುವರೆಗೂ ನೀನು ಖುಷಿಯಾಗಿರುವಂಥದ್ದು ಏನು ಮಾಡೇ ಇಲ್ಲ. ಈಗ ಹೇಳು, ನಿನ್ನ ಆಸೆ ಏನು ಅಂತ. ನನ್ನ ಮಗುಗೆ ನನ್ನ ಅಣ್ಣ ಅತ್ತಿಗೆನ ತೋರಿಸ್ಬೇಕು ಅಂತ ಆಸೆ ಇದೆ. ಏನು, ಅಣ್ಣ ಅತ್ತಿಗೆನ? ನಿಂಗೆ ಅಣ್ಣ ಅತ್ತಿಗೆ ಎಲ್ಲಿದ್ದಾರೆ? ಅವ್ರು ಯಾರು? ನನ್ನ ಅಣ್ಣ ಅತ್ತಿಗೆ ಬೇರೆಯವ್ರು ಯಾರೂ ಅಲ್ಲ, ಸುಬ್ಬು ಮತ್ತೆ ಶ್ರಾವಣಿ.